ಹಾಯ್ ಗೈಸ್ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವೆಲ್ಕಮ್. ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಸದ್ಯದ ಮಟ್ಟಿಗೆ ಏನು ಕೇಳ್ತಾ ಇದ್ದೀರಾ ಅಂದರೆ ನಮ್ಮದು ಯಾವಾಗ ರಿಸಲ್ಟ್ ಬರುತ್ತೆ ಸರ್ ಅಂತ ಕೇಳ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ ಆಯಿತಾ. ಸೊ ಇನ್ನು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದು ಯಾವಾಗ ಬರುತ್ತೆ ಅಂದರೆ ಮೇ ಮೊದಲನೇ ವಾರಕ್ಕೆ 100% ಅಥವಾ ಮೇ ಈ ಮಂತ್ ಎಂಡ್ಗೊಳಗಡೆ ಖಂಡಿತವಾಗ್ಲೂ ಬರುತ್ತೆ. ಸೊ ನೀವು ಅಂದ್ಕೊಳ್ಳಿ ಮೇ ಮೊದಲನೇ ವಾರದಂದು ನಮ್ಮ ಎಸ್ ಎಲ್ ಸಿ ರಿಸಲ್ಟ್ ಬರುತ್ತಂತ. ಸೊ ಇದು ಫಿಕ್ಸ್ ಆಯಿತಾ. ಇನ್ನು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋ ಒಂದಿನದ ಮುಂಚೆ ಏನು ಎಸ್ ಎಸ್ ಎಲ್ ಸಿ ಬೋರ್ಡ್ ಇದ್ದಾವೋ ಸೊ ಅದರಿಂದ ಒಂದು ಘೋಷಣೆ ಮಾಡ್ತಾರೆ, ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಏನಪ್ಪ ಅಂದರೆ ನಾಳೆ ರಿಸಲ್ಟ್ ಬರ್ತಾ ಇದೆ, ಸೊ ನೀವೆಲ್ಲರೂ ಚೆಕ್ ಮಾಡ್ಬೋದು. ಸೊ ಆ ಥರದ್ದೊಂದು ನೋಟಿಫಿಕೇಷನ್ನ ನಿಮಗೆ ತಿಳಿಸ್ತಾರೆ. ಸೊ ಇದು ತಿಳಿಸಿದ ನಂತರ ನೆಕ್ಸ್ಟ್ ಡೇ ಏನಾಗುತ್ತೆ, ನಮ್ಮ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಸೊ ಸಂದರ್ಶನ ಕೊಡ್ತಾರೆ. ಆ ಸಂದರ್ಶನದಲ್ಲಿ ಸೊ ನಿಮ್ಮ ಯಾರೆಲ್ಲ ಟಾಪರ್ಸ್ ಇದ್ದಾರೆ ಸೊ ಅವರು ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದೇ ರೀತಿ ಸಂದರ್ಶನ ಆದಮೇಲೆ ಒಂದು 11ರಿಂದ 1 ಗಂಟೆ ಒಳಗಡೆ ವೆಬ್ಸೈಟ್ನಲ್ಲಿ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ ಆಯಿತಾ. ಸೊ ಇದು ನಾರ್ಮಲ್ ಆಗಿ ಪ್ರೊಸೀಜರ್ ಆಗೋದು, ಇದು ಪ್ರತಿ ವರ್ಷವೂ ಕೂಡ ನಡ್ಕೊಂಡೇ ಬರ್ತಾ ಇರೋದು ಆಯಿತಾ. ಸೊ ಈ ರೀತಿ ನಿಮ್ಮದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಸೊ ಇದನ್ನು ಹೇಗೆ ಚೆಕ್ ಮಾಡಬೇಕು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಸಂದರ್ಶನದಲ್ಲಿ ಏನು ಗೊತ್ತಾ, ಎಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಅಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ, ಅದೇ ರೀತಿ ಯಾವ ಡಿಸ್ಟಿಕ್ ಟಾಪ್ನಲ್ಲಿದೆ ಆ ಥರದ್ದು ಒಂದು ಮಾಹಿತಿನ ಕೊಡ್ತಾರೆ. ಇದು ಬಿಟ್ಟು ಕೆಲವೊಂದು ಮಾಹಿತಿನ ಕೊಡ್ತಾರೆ, ಅದನ್ನು ಈ ವಿಡಿಯೋನಲ್ಲಿ ತಿಳಿಸೋದು ಬೇಡ, ಯಾಕಂತಂದರೆ ಅದು ತುಂಬ ಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ಇದು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ನ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ.